ಶರಣು ಎಂದು ಇಲ್ಲಿ ನೆರೆದಿರುವಂಥ ನಮ್ಮ ಎಲ್ಲ ಶರಣು ಬಂಧುಗಳಿಗೂ ಶರಣು ಶರಣ ಶರಣು ಶರಣ. ನಮ್ಮ ಸಂಗಪ್ಪ ಅವರು ನಾಗನ ಗೆಬ್ಬಿ ಹೇಳ್ಯಾರ, ಹೇಳ್ರಿ 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 ಅಂತಂದು. ಆದ್ರೆ ಈಗ ಆ ಮೊದಲಿನ ಹಂಗ ನನ್ನ ಮನಸ್ಥಿತಿ ಇಲ್ಲ. ಅದು ಹಂಗ ನಂಗೆ ಹೇಳ್ಬೇಕಂದ್ರೆ ಭಾಳ ಹುರುಪು. ನಂಗೆ ಯಾವ ಭೀ ಭಾಷಣ ಹೇಳ್ಬೇಕಂದ್ರೆ ಇಲ್ಲಿ ಭಾಳ ಹುರುಪು. ಯಾಕಂದ್ರೆ ನಾಗತ್ಯತೆ ಅಂದ್ರೆ ಭೀ ಹೇಳಕ್ಕೆ ಮನಸ್ಸಿದಾಗಿಲ್ಲ. ಅದು ಯಾಕೆ ನಂಗೆ ಸಮುದ್ರ ಬಂದಿಲ್ಲ ಇರಲಿ. ಈಗ ನಮ್ಮ ಬಸವ ತತ್ವದಾಗ ಮುಖ್ಯವಾಗಿ ಅಷ್ಟಾವರಣ, ಪಂಚಾಚಾರ, ಮತ್ಸ್ಯಕಸ್ತ ಎಲ್ಲರೂ ಕೇಳಿದೆ ಅದ. ಕೇಳಿದೆ ಕೇಳೋದು, ಕೇಳಿದೆ ಕೇಳೋದು, ಹೇಳದೆ ನಡೆದದ. ಅದ್ರಾಗ ಏನು ಮಾಡ್ದ, ಏನು ಹೇಳಬೇಕಂಬ ಸಲಕಾರಾಗ ಮೊದಲನೇದು ಗುರು ಎಂಬ ಶಬ್ದಕ್ಕೆ ಏನದಲ್ಲ ನಾವು ವಿಷಯ ತಗೊಂಡಿದ್ದೆ. ಭಾಷಾರಿ ಕೇಳಿದ್ದೀನಿ ಈ ಗುರು ವಿಷಯದಲ್ಲಿ. ಆದರೆ ನನಗೆ ತಿಳಿದ ಮಟ್ಟಿಗೆ ನನಗೆ ಏನು ಅನಿಸಿಕೆ ಅದ ಅದ್ರ ವಿಷಯಕ್ಕೆ ನಾನು ಸ್ವಲ್ಪ ಹೇಳಬೇಕನ್ನೋ ಪ್ರಯತ್ನ ಮಾಡಿದೆ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಈ ಎರಡು ಶಬ್ದಗಳ ಕಲಿತು ಗುರು ಶಬ್ದ ಅಂತ ನಮ್ಮ ಸಾಹಿತ್ಯಕಾರರು ಯಾರು ಭೀ ಆಧ್ಯಾತ್ಮಿಕ ತತ್ವದಲ್ಲಿ ಎಲ್ಲರೂ ಈ ವಿಷಯವನ್ನು ಹೇಳ್ತಾರೆ. ಎಂಥ ಕತ್ತಲೆ, ಈ ಭವಬಂಧನದಿಂದ ನಾವು ಏನಿದ್ದೆವು, ನಮ್ಮ ಜೀವನದ ಅಜ್ಞಾನದಲ್ಲಿ ಇದ್ದು ಮಾಯಾ ಎಂಬ ಒಂದು ಸಂಸಾರ ಜೀವನದಲ್ಲಿ ನಾವು ಉಳ್ಳೆತ್ತಿದ್ದೆವು. ಅದು ಭವಬಂಧನ. ಅಂಥ ಭವಬಂಧನವನ್ನು ಮುಕ್ತಿ ಮಾಡುವಂಥವ್ರು ಯಾರಂದ್ರೆ ಗುರು. ಅಂಥ ಭವಬಂಧನವನ್ನು ಮುಕ್ತಿ ಮಾಡುವಂಥವ ಯಾರು? ಗುರು. ಅಂದರೆ ಜೀವನ ಬಾಳವನ್ನು ಸರಿಯಾಗಿ ನಡೆಸವ. ಒಂದು ವಿಧಾನದಿಂದ ಹೇಳಬೇಕಂದ್ರೆ ಆ ಗುರುವಿನಲ್ಲಿ ಇಷ್ಟು ಅವ್ರ ಬಳಿ ಪವರ್ ಇರ್ತದ. ಒಬ್ಬರೊಬ್ಬರು ಏನಂದ್ರೆ ಆ ಗುರುವಿಂದ ಆ ಪವರ್ ಕೇಳೋದು ಭಾಳ ಮುಷ್ಕಿಲ್ ಐತೆ ಅವ್ರಿಗೆ. ಯಾಕಂದ್ರೆ ಭಾಳ ಅನುಭವಿಗಳು ಇರ್ತಾರೆ, ಆಧ್ಯಾತ್ಮಿಕತೆಗೆ ಇರ್ತಾರೆ. ಅದ್ರ ಬಗ್ಗೆಯಾಗ ಒಂದು ಸ್ವಲ್ಪ ಜನ ಹಿನ್ನೆಲೆ ಅಂದರೆ ಹಿಂದಕ್ಕೆ ಹೋಗಿ ಗುರು ವಿಷಯದಾಗ ಏನಂದ್ರೆ ಮೊದಲು ನಿಮ್ಗೆ ಹೇಳ್ತೀನಿ. ಉಪನಿಷತ್ತಾಗ ವರ್ಣಾನಾಂ ಬ್ರಾಹ್ಮಣೋ ಪೂರ್ವ ಅಂದ್ರೆ ಎಲ್ಲ ಇದರಿಗಿಂತ ಜಾತಿ ಒಳಗ ಬ್ರಾಹ್ಮಣ್ಯ ದೊಡ್ಡವ, ಅವನೇ ಗುರು ಅಂತ ಹೇಳ. ಸ್ವಲ್ಪ ದಿನ ಹಿನ್ನೆಲೆ ಹೋಗಿ ಹೇಳ್ತೀನಿ ನಾನು ಹಿನ್ನೆಲೆ. ಅದೇ ರೀತಿ ಶ್ರುತಿದಾಗ ಏನು ಹೇಳ್ಯಾರಂದ್ರೆ ವರ್ಣ ಭೇದವಿಲ್ಲದೆ ಸರಿ ಸಮಾನವಾಗಿ ಯಾರು ನೋಡ್ತಾರ ಎಲ್ಲರಿಗೆ ಅದು ಶ್ರುತಿದಾಗ ಏನಂತ ಅಂಥವ್ರಿಗೆ ಏನಂತ ಗುರು ಅಂತಾರ. ಇದು ಇನ್ನೊಂದು ಮಾತು ಸಿಕ್ಕರೆ ಏನಂತಾರ ಅಂದ್ರೆ ನಾ ಗುರುರಾಹ ಅಧಿಕಂ ಎಂದು ಸಿಕ್ಕರು ಹೇಳ್ತಾರೆ. ಅಂದ್ರೆ ಗುರುಗಿಂತ ದೊಡ್ಡವ ಯಾರಿಲ್ಲ. ದೇವರಾಗಬೇಕ ಸ್ಥಾನ ಯಾಕಂದ್ರೆ ಗುರುವಿನ ಸ್ಥಾನ ಮೊದಲು ಅವ್ರು ಹೇಳ್ತಾರೆ. ಇನ್ನೊಬ್ಬ ಕವಿ ಹೇಳ್ತಾನೆ. ಕವಿ ಏನು ಹೇಳ್ತಾನಂದ್ರ ಈ ಪೃಥ್ವಿಗೆ ಕಾಗದ ಅಂತ ತಿಳಿದು ಗಿಡಗಳಿಂದ ಪೆನ್ ಮಾಡಿ ಕಲಂ ಮಾಡಿ ಸಮುದ್ರ ಎಂಬ ನೀರು ಒಳಗೆ ಎದ್ದಿ ಬರ್ದರಿಬಿ ಏನದಲ್ಲ ಆ ಗುರುವಿನ ವರ್ಣನೆ ಕಮ್ಮಾಗದು. ಅಂದ್ರೆ ಗುರುವಿನ ವರ್ಣನೆ ಮಾಡೋದು ಅಸಾಧ್ಯ ಅಂತ ಕವಿ ಬರೀತಾರೆ. ಗುರು ವಿಷಯದಾಗ ವಸ್ತುಗಳ ಗುರು ವಿಷಯ ಅಂತ. ಅದು ಇನ್ನೊಂದು
ಹಳೆ ವಿಷಯ ಗೊತ್ತದ ನಿಮ್ಗೆ. ಈಗ ಉಪನಿಷತ್ತಾಗಲಿ ಎಲ್ಲರಾಗಲಿ ಗುರು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ಕಾರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಅಂದ್ರೆ ಇಂಥ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಶಕ್ತಿ ಉಳ್ಳಂಥವ ಅಂಥವು ಯಾರಂದ್ರೆ ಗುರು ಅಂತ ಹೇಳ್ತಾರೆ. ಇದೇ ರೀತಿ ಶಿವಪುರಾಣದ ಒಂದು ವಿಷಯ ಬರ್ತದೆ, ಗುರುವಿನ ವಿಷಯ. ಯತ್ರ ಯತ್ರ ಸ್ಥಿತೋ ದೇವ ಸರ್ವವ್ಯಾಪಿ ಮಹೇಶ್ವರ ಯಹ ಗುರು ಸರ್ವದೇವಾನ ಗುರುವೇ ನಮಃ. ಅಂದ್ರೆ ಎಲ್ಲ ನೋಡಿದಲ್ಲಿ ಎತ್ರ ಎತ್ರ ಸ್ಥಿತೋ ಸರ್ವವ್ಯಾಪಿ ಮಹೇಶ್ವರ. ಅದರ ಗುರು ಇಂಥ ಸ್ಥಾನ ಇರ್ತದ, ದೇವರ ಆಗ್ಬೇಕು ಅಂತ ಸ್ಥಾನ. ಎಲ್ಲಿ ನೋಡಿದ ಗುರುವಿನ ಮಹಿಮ ಇರ್ತದ ಅಂಬತ್ತೇನದಲ್ಲ, ಇದು ಶಿವಪುರಾಣದ. ಅದಾದ್ಮ್ಯಾಗ ಇನ್ನು ನಮ್ಮ ಶರಣರು ಬಸವಣ್ಣ ಗುರು ಅಂತ ಯಾಕೆ ಅನ್ಬೇಕು, ಎದುರಿಸಬೇಕು ಅನ್ಬೇಕು, ಏನಾದ ಬಸವಣ್ಣ ಗುರು ಅನ್ಬೇಕಾದ್ರೆ ಅದ್ರಿಗೆ ಏನಾದ್ರು ಸಾಧ್ಯ ಅಸಾಧ್ಯ ಮಾತಲ್ಲ. ಆದ್ರೆ ನಾ ಕೇವಲ ಏನು ಮಾಡಿನಂದ್ರೆ ಸ್ವಲ್ಪ ವಚನಗಳು ಗುರುವಿನ ವಿಷಯದಾಗೆ ನಮ್ಮ ಶರಣರು ಏನಂದ್ರೆ ಅಂಬಸರಕ ಅದ್ರ ಗುರು ಅಂದ್ರೆ ಇಲ್ಲಿ ನಮ್ಮ ಬಸವಣ್ಣ ಮೇಲೆ ಹೆಚ್ಚಿಗೆ ಅದು ಇದು ವಿಷಯದಾಗ ಹೇಳ್ಯಾರ. ಅದೇ ಏನದಲ್ಲ ನಾನು ಆದಷ್ಟು ಮಟ್ಟಿಗೆ ಹೇಳಲು ಪ್ರಯತ್ನ, ಖಾಲಿ ವಚನ ಮೇಲೆ ಆಧಾರ ಮೇಲೆ ಮಾತಾಡ್ತೀನಿ. ನಾನು ಸ್ವಂತ ಏನಿದೆ ಇರೋಗ ಅದು ಸರಿಯಾಗ ವಚನಗಳ ಸಂಕಲನ ಮಾಡಿದೆ ನಾನು ಸ್ವಲ್ಪ ಅಂತ ವಚನಗಳಿಗೆ ಹೇಳ್ತೇನೆ. ಅಕ್ಕ ಮಹಾದೇವಿ ಏನಂತ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುದು ತೊಳೆದು ಭಕ್ತಿ ಎಂದನಿಸಿದ ಗುರುವೆ, ಚನ್ನ ಮಲ್ಲಿಕಾರ್ಜುನ ತಂದೆಯನ್ನು ಕೈ ಕೊಟ್ಟ ಗುರುವೆ. ಯಾಕಂದ್ರೆ ನಾ ಹೇಳಿದ್ರೆ ಅರ್ಥ ಚಲೋತಿಲ್ಲ, ಇದು ಸರ್ವಸಾಮಾನ್ಯವಾಗಿ ತಿಳಿಯುವಂಥ ಈ ವಿಷಯ. ಮನುಷ್ಯನ ನರ ಜನ್ಮ ತೊಳೆದು ಹರವ ಜನ್ಮ ಮಾಡಿದ ಗುರುವೆ, ಭವ ಬಂಧನ ಬಿಡಿಸಿ ಪರಮ ಸುಖವ ತೋರಿದೆ. ಅಂದ್ರೆ ನಾವು ಜೀವನದಾಗ ಏನು ನಾವು ನಮ್ಮ ಜೀವನ ಸಲುವಾಗಿ ಸ್ವಾರ್ಥ ಸಲುವಾಗಿ ನಾವು ಏನು ದುಡ್ಲತ್ತೀವೋ, ನಿಸ್ವಾರ್ಥ ಸಲುವಾಗಿ ನಾವು ದುಡಲು ಹೊಂಟವು. ಕೇವಲ ಏನದ ನಮ್ಮ ಕೌಟುಂಬಿಕ ಸಲುವಾಗಿ ನಾವು ದುಡ್ಲತ್ತೀವಿ. ಅದಕ್ಕೆಲ್ಲ ಇಂಥದ್ದು ಏನದಲ್ಲ ಆಲೋಚನೆ ಇದು ತೆಗೆದುಹಾಕಿ ಭಕ್ತಿಯಿಂದ ಭಾವದಿಂದ ಏನದಲ್ಲ ನಾವು ಇರಬೇಕು. ಭವಬಂಧನದಿಂದ ಏನದಲ್ಲ ಮುಕ್ತಿ ಆಗಬೇಕೆಂಬುದೇ ಇದರರ್ಥ. ಅದೇ ರೀತಿ ಇನ್ನೊಂದು ವಚನ ಅಂದ್ರೆ ಅಕ್ಕ ಮಹಾದೇವರು ಆದಷ್ಟು ಸಂಕಲನ ಮಾಡೀನಿ. ಅಕ್ಕ ನಮ್ಮ ಶರಣದ ವಚನ, ಬಸವಣ್ಣನೇ ಗುರು, ಪ್ರಭುದೇವರೇ ಲಿಂಗ, ಸಿದ್ದರಾಮನೇ ಜಂಗಮ ನೋಡ, ಮಳೆವಳ ಮಾತಿದೇವ ಎನ್ನ ಹೆತ್ತ ತಂದೆ, ಚನ್ನ ಬಸವಣ್ಣನೇ ಎನಗ ಪರಮಾರಾಧ್ಯ, ಇನ್ನು ಸುಖಿಯಾಗ್ತೇನ ಕಾಣ ಚೆನ್ನ ಮಗ. ಇಲ್ಲಿಗೆ ಏನಂದ್ರೆ ಬಸವನಿಗೆ ಗುರು ಅಂದರು. ನಾನು ಯಾವ ಆಧ್ಯಾತ್ಮಿಕ ವಿಷಯದಾಗ ಹೇಳ ಹೊಂಟೀನಿ, ಬೇರೆ ಪುಸ್ತಕ ಬರೆದ ಹೇಳ ಹೊಂಟೀನಿ. ಗುರಿ ಸ್ಥಾನ ಏನು ಕೊಟ್ಟರೆ ನಮ್ಮ ಶರಣರು ಎಂಬುದೇ ಹೇಳ್ತಿದೆ ನಿಮ್ಗೆ. ಅದಾದ್ಮ್ಯಾಗ ಮುಕ್ತಾಯಕ್ಕ ಗುರು ವಚನದಿಂದಲೇ ಲಿಂಗವನ್ನರಿಯಬಾರದು, ಗುರು ವಚನ ಇಲ್ಲದೆ ಜಂಗಮನರಿಯಬಾರದು, ಗುರು ವಚನ ಇಲ್ಲದೆ ಪ್ರಸಾದವನ್ನರಿಯಬಾರದು, ಗುರು ವಚನದಿಂದಲೇ ತನ್ನ ತಾನರಿಯಬಾರದು. ಹಿಂದಣ ಜನ್ಮದಲ್ಲಿ ಗುರು ಪೂಜಿಸಿ ಎಂದು ಜ್ಞಾನೋದಯದಾಗಿ ಗುರುವಿಲ್ಲದ ಮುನ್ನ ಎನ್ನಬಹುದೇ ಅಂತ. ಅಂದ್ರೆ ಮುಕ್ತಾಯ ಕೇಳ್ತಾಳ. ಗುರು ಏನದ, ಗುರು ಇದ್ದೇ ಲಿಂಗ ಆಗಲಿ ಜಂಗಮ ಆಗಲಿ
ಮತ್ತು ಪ್ರಸಾದ ಆಗಲಿ ಇದೆಲ್ಲ ಏನದರ ನಮ್ಗೆ ಅರ್ಥ ಆಗದು. ಅದಕ್ಕೇನದ ಗುರು ಲಿಂಗ ಜಂಗಮ ಅವಲಿದಿನರ ಜ್ಞಾನೋದಯ ಪಡಿಬೇಕು ಅಂತ ಅಲ್ಲಂ ಪ್ರಭುವರು ಹೇಳ್ತಾರೆ. ಕಂಡುದು ಹಿಡಿಯದೊಳ್ಳದೆ ಕಾಣದುದು ಸರಿಸ ಹಿಡಿಯುವಳೆ ನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡಿದೆ ಕಂಡು ಪಾದವ ಹಿಡಿದೆಲ್ಲ ಕಾಣದುದು ಕಾಣ ಗುರುವೇ ಗುಹೇಶ್ವರ ಅಂತ ಇವ್ರಂದ. ಇದರ ಅರ್ಥ ನಮಗೆ ಸರಿ ತಿಳಿಯೋದು ಸರ್ವಜ್ಞ ಗುರು ನರನೆಂದವನಿಗೆ ಹರನ ಶಿಲೆ ಎಂದವನ ಕರಣ ಪ್ರಸಾದದು ಎಂದೆಲೆ ಎಂದವನಿಗೆ ನರಕ ತಪ್ಪುದೇ ಸರ್ವಜ್ಞ ಹೇಳ್ತಾನೆ ಒಂದು. ಅದೇ ರೀತಿ ಗುರುವಿಲ್ಲದ ಮಠವು ಹಿರಿಯರು ಇಲ್ಲದ ಮನೆ ಅರಸರು ಇಲ್ಲದ ಮಾತು ಇವು ಮೂರು ನುಡಿಯ ಹರಿದ ಪೊರೆಯ ಸಂತಕ್ಕೆ ಸರ್ವಜ್ಞ. ಅಂದರೆ ಎಲ್ಲ ಹಿಡ್ಕೊಳ್ಬೇಕು, ಮನೆಯಲ್ಲಿ ಊರಾಗ ಆರಿಸಬೇಕು, ಗುರುದಾಗಿನ ಮಠ ಬೇಕು. ಒಂದಾಗಿ ಇಲ್ಲೋದ್ರ ಪರಂಗ ಇರ್ತದ ಜಾಲಿ ಪರಂಗ ಎಷ್ಟು ನೀರು ಹಾಕಾರ ನಿಂದ್ರರು ಹಂಗೆ ತನ್ನ ಜೀವನ ಇರ್ತದ ಸಕಳೇಶ ಮಹಾದೇವ ಎರಿಯ ಕಟ್ಟಬಹುದಲ್ಲದೆ ನೀರು ತುಂಬಬಹುದೇ ಕೇದು ಕೊಡಬಹುದೇ ವಿವಾಹ ಮಾಡಬಲ್ಲದೆ ಪುರುಷತನವನ್ನು ನಿಲ್ಲಿಸಬಹುದೇ ಬುದ್ಧಿ ಎಂಬ ಲೋಕದ ಕಾರ್ಯ ಮಾತಿನಂತೆ ಸತ್ಗುಣ ಕಾಣ ಸಾಧಿಸುವ ಸಕಲೇಶ್ವರ. ಗುರು ವಚನದಿಂದಲೇ ಲಿಂಗ ಎಂದನಿಸುವುದು, ಗುರು ವಚನದ ಇಲ್ಲದೆ ನಿತ್ಯವೆಂದನಿಸುವುದು, ಗುರು ವಚನದಿಂದಿರದೆ ನೇಮಂದೆಂದನಿಸುವುದು, ಇಲ್ಲದಕ್ಕೆ ಕಟ್ಟುವ ಉಭಯ ಭ್ರಷ್ಟ ಮೆಚ್ಚುವೆನೇನು ಕೂಡಲ ಸಂಗಮ ದೇವ. ಬಸವಣ್ಣರಿಗೆ ಏನಂತಾರೆ ಅಂದ್ರೆ ಗುರು ಬೇಕು, ಗುರು ಇಲ್ಲದೆ ಲಿಂಗ ಆಗೋದು, ಮತ್ತು ಗುರು ಇಲ್ಲದೆ ಯಾವುದೇನಾದ್ರೆ ನಮ್ಮ ಕೆಲಸ ಭಾಳ ಮುಷ್ಕಿಲ್ ಐತೆ ಅಂತ ಅವ್ರಿಗೆ ಹೇಳ್ತಾರೆ. ಮಡಿಕೆಯ ಮಾಡುವರೆ ಮೊನ್ನೆ ಮೊದಲು, ತೊಡಗೆಯ ಮಾಡುವರೆ ಮೊನ್ನೆ ಮೊದಲು, ಶಿವಪಥವ ಅರಿವರೆ ಗುರುಪಥವೇ ಮೊದಲು, ಕೂಡಲ ಸಂಗಮ ಅರಿವಳೆ ಶರಣರ ಸಂಗಮ. ಇದರ ಸರ್ವಸಾಧಾರಣದ ಇದು ಈ ವಚನ. ಮಣ್ಣು ಮಾಡಬೇಕಾದ್ರೆ ಮಡಿಕೆ ಮಾಡಬೇಕು, ಮೊಣವುದು ಬೇಕು. ತೊಡಿಗೆ ಮಾಡಬೇಕಾದ್ರೆ ಬಂಗಾರದ ಹೊಣ್ಣು ಮಾಡಬೇಕಾದ್ರೆ ಬಂಗಾರ ಬೇಕು. ಶಿವಪಥವ ಅರಿಬೇಕಾದ್ರೆ ಗುರುಪಥವೇ ಬೇಕು. ಗುರು ಇಲ್ಲದೆ ನಮ್ಗೆ ಜೀವನ ಮುಕ್ತಿ ಇಲ್ಲ. ಶಿಷ್ಯನೆಂಬ ಒನಕೆ ವಸಂತ ನೋಡ ಗುರು, ಶಿಷ್ಯನೆಂಬ ತಿಮಿರಕ್ಕೆ ಜ್ಯೋತಿ ನೋಡ ಗುರು, ಶಿಷ್ಯನೆಂಬ ರಾತ್ರಿಗೆ ಸೂರ್ಯ ನೋಡ ಗುರು, ಪ್ರಕೃತಿ ಪ್ರಮದ ಚಿಂತಾಮಣಿ ಚನ್ನ ಬಸವ ಗುರು ಕಪಿರಸಿದ್ಧ ಮಲ್ಲಿಕಾರ್ಜುನ. ಇದೇ ರೀತಿ ಅಲ್ಲಂ ಪ್ರಭುಗಳು ಸಾವ ಜೀವಕ ಗುರು ಬೇಡ, ಸಾಯದ ಜೀವಕ್ಕೆ ಗುರು ಬೇಡ, ಗುರುವಿಲ್ಲದೆ ಕೂಡಲಿಕ್ಕೆ ಬಾರದು, ಇನ್ನಾವ ಠಾವಂಗೆ ಗುರು ಬೇಕು, ಸಾವ ಜೀವ ಸಂಬಂಧದ ಠಾವದಲ್ಲಿ ಬಲ್ಲಾತನೇ ಗುರು ಗುಹೇಶ್ವರ. ಜೀವನದಲ್ಲಿ ಬದುಕು ಸಾವು ವಿಷಯಗಳನ್ನು ತಿಳಿಬೇಕಾದ್ರೆ ಗುರು ಅವಶ್ಯಕತೆ. ಇದೇ ರೀತಿ ನಮ್ಮ ಗುರು ಬಳಿ ಎಷ್ಟೋ ನಮ್ಮನದು ಇರ್ತಾರ, ದೀಕ್ಷಾ ಗುರು ಇರ್ತಾರ, ಶಿಕ್ಷಾ ಗುರು ಇರ್ತಾರ, ಮೋಕ್ಷ ಗುರು ಇರ್ತಾರ, ಎಲ್ಲ ಗುರುಗಳು ಇರ್ತಾರ. ಆದ್ರೆ ಇನ್ನು ಎಷ್ಟೋ ಮಂದಿ ಈ ವಿಶ್ವದಲ್ಲಿ ಅಂತೀನಿ ಎಷ್ಟೋ ಮಂದಿ ಗುರುಗಳಲ್ಲ. ನಮ್ಮ ಹಿಂದೂಸ್ತಾನದಲ್ಲಿ ಇರೋಲ್ಲ ಪಂಚಾಚಾರ್ಯ ಗುರುಗಳಲ್ಲ, ಶಂಕರಾಚಾರ್ಯ ಗುರುಗಳ, ಎಲ್ಲರಿಗೂ ಮಠಾಧೀಶರು ಏನಾರ ನಾವು ಏನಂತೀವಿ ಅಂದ್ರೆ ಇವ್ರು ಭೀ ಅದೆಲ್ಲ ವಿಶ್ವಗುರು ಅಂತ. ಇಂಥ ಶಬ್ದಗಳು ಭಾಳ ಇಸ್ತೆಮಾಲ ಆಯ್ತಲ್ಲ. ಅದಕ್ಕೆ ಅಸಲಿ ಗುರು ಯಾರು ಇದಲ್ಲ, ಅಸಲಿ ಗುರು ಯಾರಿಗಂತ ತಿಳಿಬೇಕು ಅನ್ನೋದು ಗೊತ್ತಾಗ. ಇದ್ರ ಬಾರಿದಾಗ ನಮ್ಮ ಅಲ್ಲಂ ಪ್ರಭುವರು ಭಾಳ ಚಂದ ಹೇಳ್ಯಾರ. ಯಾಕಂದ್ರೆ ಈಗ ನಾವು ಬಸವಣ್ಣಗೆ ಏನು ಹೇಳಿರ್ತೀವಿ ಅಂದ್ರೆ ಜಗದ್ಗುರು ಅಂತ ಕರಿತೀವಿ. ಈಗ ಯಾಕೆ ಕರೀತೀವಿ ಜಗದ್ಗುರು? ಹೊಸ ಘೋಷಣೆ ಇದು.
ಜಗದ್ಗುರು ಅಂತ ಯಾಕೆ ಕರೆದಿದ್ದೇವೆ ನಾವು ಅವರಿಗೆ? ಇದು ನಾವು ಅಂದಿದ್ದ ವಿಷಯ ಅಲ್ಲ, ಅದು ನಿಮ್ಗೆ ಹೇಳ್ತೀವಿ. ನಾವು ಅಂದಿದ್ದ ವಿಷಯ ಅಲ್ಲ, ನಮ್ಮ ಸ್ವಯಂಮಯದ ಅಲ್ಲಮ ಪ್ರಭು ದೇವರು ಅಂದಿದ್ದ ವಿಷಯ ಅಲ್ಲ. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರಿದ ಸಂಗನ ಬಸವಣ ಎನಗೆ ಗುರು ನಿನಗೆ ಗುರು ಜಗತ್ತಿದ ಗುರು. ಅಂದ್ರ ಗುರು ಲಿಂಗ ಜಂಗಮ ಪ್ರಸಾದ ಆಚಾರ ಏನು? ಗುರು ಲಿಂಗ ಜಂಗಮ ಪ್ರಸಾದ ಆಚಾರ ಇವು ತತ್ವಗಳು ಯಾರು ತಿಳಿದಾರ ಅಂದ್ರೆ ಶ್ರೀ ಬಸವಣ್ಣ ತಿಳಿದಾರ. ಅದಿರದ ಅವರೆಲ್ಲ ನಮ್ಗೆ ಕೊಟ್ಟು ಹೋಗ್ಯಾರ. ಅಸಲಿಗೆ ಅವ್ರು ಏನಂದಾರ, ನಾವು ಅಂತೇವ, ನಾವು ಬಸವದವ್ರು ಒಪ್ಪಿದವರು ಏನಂತೇವ ಅಂದ್ರೆ ಇವರು ಜಗತ್ತೇ ಗುರುಹಾರ ಅಂತ ನಾವು ಅಂತೇವೆ. ಅದೇ ರೀತಿ ಅಲ್ಲಂ ಪ್ರಭು ದೇವಿ ಏನಂತಾರ ಅವ್ರಿಗೆ ಹೇಳ್ತಾರ, ಎನ್ನ ಗುರು ಪರಮ ಗುರು ನೀನೇ ಕಂಡಯ್ಯ, ನನಗೆ ಗತಿಮತಿ ನೀನೇ ಕಂಡಯ್ಯ, ಎನ್ನ ಅರಿವಿನ ಜ್ಯೋತಿ ನೀನೇ ಕಂಡಯ್ಯ, ಕೂಡಲ ಸಂಗಮ ಎಂಬುವ ನೀನೇ ನನಗೆ ಜ್ಞಾನದ ಗುರು ಅಂತಾರೆ. ಅದೇ ರೀತಿ ನಮ್ಮ ಬಸವ ತತ್ವದ ಇದು ನಿಮಗೆ ಮುಖ್ಯವಾಗಿ ಹೇಳ್ತೀನಿ ನಾನು. ಮುಖ್ಯ ಇದರ ಭಾವಾರ್ಥ ಏನಂದ್ರೆ ನಿಮ್ಗೆ ಒಂದೇ ಹೇಳ್ತೀನಿ ನಾನು. ಅರಿವಿಗೆ ತಕ್ಕ ಆಚಾರ ವಂತನೇ ಗುರು. ಬಸವ ತತ್ವ ಹೇಳ್ತದ, ಅರಿವಿಗೆ ತಕ್ಕ ಆಚಾರವಂತನೇ ಗುರು. ತಿಳಿದ ಮ್ಯಾಕ ತನ್ನಲ್ಲಿ ಜ್ಞಾನ ಇದ್ದ ಮ್ಯಾಕ ಅರ್ಥಂಗ ನಡಿಬೇಕು, ಆದರೆ ಅವನಿಗೆ ಗುರು ಅಂತಂತಾರ. ಅಂಥ ಗುರು ಇಲ್ಲದ್ರೆ ಕೇವಲ ನಮ್ಮಲ್ಲಿ ಢಂಬಾಚಾರ ಗುರುಗಳು ಇವಾಗ ಏನಾವಾಗ ಭಾಳ ಹೆಚ್ಚಿಗೆ ಹೋಗ್ಯಾರ. ಕಾಯಿ ಬಟ್ಟೆ ಹಾಕಿಕೊಂಡು ತನ್ನ ಸ್ವಾರ್ಥ ಸರಿಗಿರೋ ಬಟ್ಟೆ ಸರಿಗಿರೋ ಏನೋ ನಮ್ಮದೇನದೆ ಎಲ್ಲ ಕೆಲಸಗಳು ಮಾಡತ್ತಾರ. ಅಂಥ ಗುರುವಿಗೆ ನಾವು ಗುರು ಅನ್ಬಾರ್ದು. ಅಂಥ ಗುರುಗಳಿಗೆ ಏನಂದ್ರೆ ನಾವು ದೀಕ್ಷಾ ತಗೊಳ್ತೀವಿ. ಇದರ ನಿಷೇಧಾಗ ಗುರು ನಿಷೇಧಾಗ ಎಚ್ಚರಿಕೆ ಹೇಳ್ತಾರೆ ಚನ್ನಬಸವಣ್ಣವರು. ಆ ಚಂದ ಹೆಚ್ಚಾರ ಈ ವಚನ ಏನಂದ್ರೆ ಯಾವ ಗುರುಗಳು ಹೇಳೋದು, ನೀವು ಯಾವ ಭಾಷಣದಾಗ ಅಂತ ಕೇಳಿಲ್ಲ. ನೀವು ಹೇಳ್ತೀವಿ ಇಂಥ ಈ ಹೊಸ ವಚನ ಎಲ್ಲಿ ಭೀ ಕೇಳಿಲ್ಲ, ಯಾವ ಗುರುಗಳಿಗೆ ಹೇಳಿಲ್ಲ, ಯಾವ ಪ್ರವಚನದಾಗ ಹೇಳಿಲ್ಲ. ಅಂತ ಒಂದು ವಚನ. ಅಯ್ಯ ಗುರುವನ್ನು ಹೊಂದಿ ಗುರುಪುತ್ರನಾದ ಬಳಿಕ, ಅಯ್ಯ ಗುರುವನ್ನು ಹೊಂದಿ ಗುರುಪುತ್ರನಾದ ಬಳಿಕ ಅಕಸ್ಮಾತ್ ಆ ಗುರುವಿನಲ್ಲಿ ಅನಾಚಾರ ದುರಾಚಾರಗಳು ಮೈ ದೂರಿದಲ್ಲಿ, ನಾವು ಒಂದು ಗುರು ಮಾಡಿಕೊಂಡೆವು, ಅವನಲ್ಲಿ ಆ ಗುರುವಿನಲ್ಲಿ ಅನಾಚಾರ ದುರಾಚಾರಗಳು ಕೆಟ್ಟುದು ಏನಾರ ಕಾಣಲತ್ತು ಅಂದ್ರೆ ನಾವು ಅವು ಸೂಕ್ಷ್ಮ ಇದ್ದೊಳೆ ತಿದ್ದಿಕೊಡಬೇಕು. ಸಣ್ಣ ಸಣ್ಣ ವಿಷಯ ಇದ್ರೆ ಏನಂದ್ರೆ ನಾವು ಅದಕ್ಕೆ ಏನಾದ್ರು ಮಾಡಬೇಕು. ಹೆಚ್ಚಿಗೆ ಅನಾಚಾರ ಮಾಡದ್ರು ಯಾವುದೇ ರೀತಿಯದಾಗಲಿ ಅಂಥವಿಗೆ ಏನಾರ ನಾವು ನಂಬಬೇಡು. ಸ್ಥೂಲವಿದ್ದರೆ, ಸ್ಥೂಲ ಅಂದ್ರೆ ಭಾಳ ದೊಡ್ಡ ದೊಡ್ಡ ತಪ್ಪು ಇದ್ದರೆ ಆ ಗುರು ವ್ಯಕ್ತಿಯನ್ನು ಅಳೆದು ತಾನು ಅರಿದ ಗುರು ತತ್ವವನ್ನು ನಂಬಿ ಸದಾಚಾರವ ಸಾಧಿಸುತ್ತಿರಬೇಕು. ಸದಾಚಾರವನ್ನು ಸಾಧಿಸುತ್ತಿರಬೇಕು. ಅಂಥ ಗುರು ನಮ್ಗೆ ಸಿಕ್ಕ್ಯನ, ತಪ್ಪು ಮನುಷ್ಯ ಸಿಕ್ಕ್ಯನ, ಆಚಾರದಾಗ ಭೀ ಇಲ್ಲ, ಎದುರಾಗಿಲ್ಲ, ಖಾಲಿ ಕೇವಲ ಏನಾರ ಭಾಷಣ ಹೊಡಿತಾನಂದ್ರೆ ಅಂಥ ಗುರಿಗೆ ಏನು ಮಾಡ್ಬೇಕಂದ್ರೆ ನಾವು ಬಿಡಬೇಕು ಅವ್ರಿಗೆ. ಅಯ್ಯೋ ಈ ಕಾವಿನ ಅಂತ ಬಿಟ್ಟು ನಮಗೆ ಏನು ತಿಳಿತದ, ನಮ್ಮಲ್ಲಿ ಏನು ಆಲೋಚನೆ, ನಮ್ಮಲ್ಲಿ ಏನು ಆಲೋಚನೆ ಅಂಥ ಆಲೋಚನೆಗಳ ನಾವು ಮುಂದೆ ಹೋಗಬೇಕು ಅಂಬದೇ ಇದು. ಒಳ್ಳೆಯ ಆಚರಣೆಯಿಂದ ನಡಿಬೇಕು. ಇದೇ ರೀತಿ ನಮ್ಮಲ್ಲಿ ಏನದ ನಮ್ಮ ಬಸವ ತತ್ವದಾಗ ಗುರುವಿಗೆ ಏನದ ಮಹಾಗುರು ವಿಶ್ವಗುರು ಇಂಥವು ನಿಮ್ಗೆ ಹೇಳ್ತೀನಿ. ಅಂಥದಕ್ಕೆ ಏನದ ನಮ್ಮಲ್ಲಿ ಹೆಚ್ಚಿನ ಮಟ್ಟಿಗೆ ಏನದ ಬಸವಣ್ಣವರು ಏನಕ್ಕಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಅವ್ರು ತಾನು ಗುರು ಅಂತ ಅಂದಿಲ್ಲ, ವಿಶ್ವಗುರು ಅಂತ ಅಂದಿಲ್ಲ. ಅವ್ರು ಅಂದಾರೇನು ಇದಾರ ಅಂದಾರ. ನನಗೆ ಅನ್ನಂತ ಎಷ್ಟು ಸಾಮಾನ್ಯ ಮನುಷ್ಯನಂಗೆ ಜೀವನ ಮಾಡಿದರು ಅವರು.
ಎಲ್ಲಿ ಒಂದು ಜೀವನದ ಕಳಂಕ ಇಲ್ಲದಂತ ಜೀವನ ಮಾಡಿದರು ಅಂತನೂ ನಮ್ಗೆ ಏನದರ ಅವ್ರಿಗೆ ಇವತ್ತು ಒಂದು ಮಾನ್ಯತೆ, ಅವರಿಗೆ ನಾವು ಮಾನ್ಯತೆ ಕೊಟ್ಟು ಅವ್ರ ನಡೆದ್ರೆ ಒಂದು ಭಾಳ ಸುಖ ಸಿಗ್ತದ. ಅದಕ್ಕೆ ಈಗ ನೋಡ್ರಿ ನಂಬರಿ ಜಗದ್ಗುರು ಆಗ್ಯಾರ ನಂಬರಿ 1966ದಾಗ ಏನದ ಮಾತಾಜಿಯವರು ಲಿಂಗಾನಂದ ಸ್ವಾಮಿಯಿಂದ ಏನು ಪಡೆದ್ರು, ದೀಕ್ಷಾ ಪಡೆದ್ರು ಲಿಂಗಾನಂದ ಸ್ವಾಮಿ. ಯಾಗ 1966. ಅದಾದ್ಮೇಲೆ ಏನು ಮಾಡಿದ್ರಲ್ಲ 1970ದಾಗ ಏನದ ಮಹಾ ಜಗದ್ಗುರು ಪೀಠಾಧೀಶ ಸ್ಥಾಪಿಸಿದ. ಏನದು ಇಂಥದ್ದು ಅಂತ ಹೇಳಿ ನಮ್ಗೆ ಎದಕ್ಕೆ ನಿಮ್ಮ ಜಂಗಮರಿಗೆ ವಿಶ್ವಗುರು ಎದಕ್ಕಾಯ್ತೀರಿ ನೀವು? ಪೀಠಾಧೀಶರಾದ್ರಿ, ಮಹಾ ಜಗದ್ಗುರು ಅಂತಂದ್ರೆ ಹೆಸರಿಕೊಂಡಿರಿ ನೀವು, ಇಟ್ಕೊಂಡಿರಿ ನೀವು. ಇದು ಏನದ ಬಸವ ತತ್ವದ ತ್ಯಾಗದ ಇದು? ಏನದ ಎಷ್ಟದ ಇದು? ಎನಿತಂಕ ಅದ ಇದು? ಯಾಕಂದ್ರೆ ಬಸವ ತತ್ವನೇ ನಡೆದವ್ರು ಏನದರ ಈ ರೀತಿ ಮುಖ್ಯಸ್ಥರು ಏನು ನಡೆದಾರಂದ್ರೆ ಇದಕ್ಕೆ ಏನು ತಿಳಿಬೇಕು ನಾವು. ಮತ್ತು ಇದೇ ರೀತಿ ಈ ನೋಡ್ರಿ ಆ ಐತಿಹಾಸಿಕವಾಗಿ ನೋಡ್ತೇವೆ ನಾವು. ದ್ರೋಣಾಚಾರ್ಯನ ಕಥೆ ಗೊತ್ತದಂಗಿರೋದು, ಒಬ್ಬ ದಲಿತ ಮನುಷ್ಯ ಶಬ್ದ ಭೇದಿ ಒಂದು ಬಾಣು ಯಾರು ಕಲ್ತಿಲ್ಲ ಅಂತ ಬಾಣಿನಗರ ಈ ದ್ರೋಣಾಚಾರ್ಯನ ಫೋಟೋ ಇಕ್ಕಿ ಅವರ ಸ್ವಂತ ಬುದ್ಧಿಯಿಂದ ಶ್ರದ್ಧೆಯಿಂದ ಅವ ಏನು ಕಲ್ತಾನ ಕಲ್ತರ ಹಂತದೇನದ ಪಾಂಡವರು ಬಲಿ ಯಾರು ಬಲಿದ್ದಿಲ್ಲ, ಅರ್ಜುನ್ ಬಲಿದ್ದಿಲ್ಲ, ಭೀಮನ್ ಬಲಿದ್ದಿಲ್ಲ. ಅಂಥದ್ದೊಂದು ಶಬ್ದ ಭೇದಿ ಬರ್ಬೋದು ಏನದ ವಿಷಯ ತಿಳ್ಕೊಳ್ಳಿ. ಅಂಥವನಿಗೆ ಅಸೂಯದಿಂದ ಯಾರು ಗುರು ದ್ರೋಣಾಚಾರ್ಯ ಅವನಿಗೆ ಏನಂತಾರ ಗುರು ಅಂತಾರ. ಗುರುನು ದ್ರೋಣಾಚಾರ್ಯನ ಹೆಬ್ಬಟ್ಟು ತಗೋತಾನೆ. ಯಾಕಂದ್ರೆ ಮುಂದೆ ಮಾಡ್ತಿದ್ದೆವು ಇದು ಮಾಡಬಾರ್ದು, ಮತ್ತೆ ಇವನ್ನೆಲ್ಲ ಬಾಣ ಒಳ್ಳೆದೇ ಬರಬಾರ್ದು ಅಂತಂದ್ರೆ ಹೆಬ್ಬಟ್ಟು ತಗೋತಾನೆ. ಇಂಥ ಗುರುಗಳು ಆಗ್ಯಾರ, ಅಂಥವ್ರಿಗೆ ಏನಲ್ಲ ಗುರು ಅಂತಾರ. ಅದಕ್ಕೆ ನೋಡಿ ನಮ್ಮಲ್ಲಿ ಇನ್ನೊಂದು ಏನಂದ್ರೆ ನಮ್ಮ ಚಿತ್ರೂರು ಸ್ವಾಮಿಯವರು ಬಂಗಾರ ಸಿಂಹಾಸನದವರಿಗೆ ರಾಜಗುರು ಒಂದು 100 ಕಿಲೋ ಬಂಗಾರ ಅವ್ರ ಬಳಿ ಹೇಳ್ತಾರ. ಅವ್ರು ಏನದಾರ ತಮ್ಗೇನಾರ ತನ್ನ ಹೆಸರು ಏನಿಕೊಂಡು ಗೊತ್ತದ, ಮುರುಘರಾಜೇಂದ್ರ ಶರಣರು ಅಂತ ಇಟ್ಕೊಂಡಾರ. ಎಷ್ಟು ತ್ಯಾಗ ಅದ! ಈಗ ಅವ್ರ ಮುಖ ಬೇಕಾದ್ರೆ ಅವ್ರ ಮೂಲಿದ ಜಿಂದಗಿ ಅವ್ರದ್ದು ಇವತ್ತು ಯಾವ ಮಾಡಿದ ಸ್ವಾಮಿಗಳು ಇಲ್ಲ. ಅಂಥವ್ರು ಏನದ ತನ್ನ ಹೆಸರು ಶರಣರು ಅಂತ ಇಟ್ಕೊಂಡಾರ. ಶರಣ ಬರ್ಬೇಕು ನಾವು ದೊಡ್ಡ ದೊಡ್ಡ ಹೆಸರು ಇಟ್ಕೊಂಡು ಜಗದ್ಗುರು ಜಗತ್ತು ಎಲ್ಲ ಯಾವೇ ಇರಲಿ ಕಡೆಗೆ ಇಂಥವ್ರು ಏನು ಕೆಲಸ ಮಾಡ್ತಾರೆ ನಿಸ್ವಾರ್ಥ ಕೆಲಸ ಮಾಡ್ಬೋದಲ್ಲ. ಅವ್ರು ಏನು ಮಾಡ್ತಾರೆ ಅವ್ನ ಹೆಸರು ಇಟ್ಕೊಂಡು ಏನೋ ನಮ್ಮನ್ನ ವೇಷಭೂಷೆ ಹಾಕಿ ಅದರಲ್ಲಿ ಉಳ್ಳು ಮಾಡ್ತಾರ. ಅದಕ್ಕೆ ಇಂಥವ್ಕೆ ಏನಿಲ್ಲ ಬನಾವಟಿಗೆ ಏನಾರ ಯಾಕೆ ಭೀ ಏನಾರ ಬಸವಣ್ಣ ಒಪ್ಪಲ್ಲ ಅಂಬ ಸರಿಗ ಈ ವಿಷಯನೇ ನಾ ಏನು ಮಾಡಿಲ್ಲ. ಆದಷ್ಟು ಜಲ್ದಿ ನಿನ್ನೆ ನಮ್ಮ ಮುನ್ನೆ ಹೇಳಿದವು ಹಾಗಾದ್ರೆ ಹೇಳ್ಬೇಕಂಥದ್ದು ಆದಷ್ಟು ಜಲ್ದಿ ನಾನು ಇದು ಮಾಡಿ ಏನೋ ನನಗೆ ತಿಳಿದಷ್ಟು ನಾ ಹೇಳಿದೆ. ಮತ್ತೊಮ್ಮೆ ಅರಬಿಗೆ ತಕ್ಕ ಆಚಾರವಂತನೇ ಗುರು ಬಸವ ತತ್ವದ ಒಂದು ಸಂಬೋಧನೆ ಅಂತ ಇದು ಎರಡೇ ಲೈನ್. ಅರಿವಿಗೆ ತಕ್ಕ ಆಚಾರ, ಅರಿವು ಅಂದ್ರೆ ತಿಳಿವಳಿಕೆ ಹೇಳ್ತಲ್ಲ. ತಿಳಿಬೇಕೇನಿಂದ ಯಾವ ನಡೀತಾನ, ಒಳ್ಳೆ ಗುರುಗಳಿಂದ ಯಾವ ನಡೀತಾನ ಅಂಥವನೇ ಏನಿಲ್ಲ ಬಸವ ಧರ್ಮಕ್ಕೆ ನಾವು ಅವನಿಗೆ ಗುರು ಅಂತ ಅನಿಬೇಕು ಅಂಬೋದು ಹೇಳುತ್ತಾ ನನಗೆ ಸ್ವಲ್ಪ ಮಟ್ಟಿಗೆ ಆದಷ್ಟು ಏನಾರ ಸ್ವಲ್ಪ ಇದರಲ್ಲಿ ಈಗ ಒಂದು ಹೆಡ್ಸು ಬರ್ಕೊಂಡು ಬಂದೀನಿ. ಅದಕ್ಕೆ ಏನಾರ ಆಲೋಚನೆ ಇದ್ರೆ ಅದನ್ನು ನಿಮ್ಮ್ಯಾಲೆ ಬಿಡ್ತೀನಿ ಅಂತ ಹೇಳುತ್ತಾ ಈ ಸಮಯ ಕೊಟ್ಟಿದ್ರಿ. ಭಾಳ ಧನ್ಯವಾದ. చాలా రోజుల తర్వాత మన సమాజ పెద్దలు ఆత్మీయుడు బంధువులు శ్రీ బసవరాజు మఠపతి గారు ఈరోజు ఈ వేదికను పంచుకొని ఈనాటి వచన వైభవ కార్యక్రమంలో అష్టావరణంలో మొదటి వర్ణమైన గురువు యొక్క ఘనతను, గురువు యొక్క గొప్పతనాన్ని, గురువు పాటించవలసిన విలువలను ఎంతో చక్కగా వివరించారు.
నిజంగా మన శరణ ధర్మంలో గురువును నిరాకార స్వరూపుడైన ఆ పరమాత్మ యొక్క సాకార రూపమే గురువు అని వర్ణించారు. పరమాత్మనైతే మనం చూడలేము, ఎందుకంటే అతడు నిరాకార స్వరూపుడు. అతని యొక్క సాకార రూపమే గురువు. అంత ఉన్నతమైన స్థానము గురువుకు మన శరణ ధర్మంలో కల్పించారు. పెద్దలు మఠపతి గారు చెప్పినట్టు విశ్వగురు బసవేశ్వరుని మనం అతన్ని ఆరాధిస్తున్నాం. అతడు మాత్రం ఏనాడు కూడా ఆయన నేను గురువుననో పరమ గురువనో జగద్గురు అని ప్రకటించుకోలేదు, తనకు తాను ప్రకటించుకోలేదు. దౌర్భాగ్యం ఏంటంటే ఈ రోజుల్లో ఎవరికి వాళ్ళే ప్రకటించుకుంటున్నారు. భక్తులు వాళ్ళను ఆ స్థాయికి చేర్చాలి, కానీ తనకు తానే ప్రకటించుకుంటే వాళ్ళ గురువులు కాజాలరు అనే సత్యాన్ని కూడా గుర్తించాలి. శశైవ దశలో మనం జన్మించగానే శశైవ దశలో మన తల్లే మనకు మొదటి గురువు. మనం బాల్య దశకు చేరుకున్న తర్వాత మనకు అక్షరాభ్యాసం నేర్పిన ఉపాధ్యాయుడే మనకు గురువు. ఆ తర్వాత యవ్వనంలోనికి వెళ్ళిన తర్వాత మనకు మన హితవర్యులు ఎవరైతే ఉన్నారో, ఇంటి పెద్దలు ఎవరైతే ఉన్నారో మనకు సన్మార్గాన్ని చూపి, అంటే వాళ్ళు ఆ సన్మార్గంలో ముందుకు పోతుంటే వారిని ఆదర్శంగా తీసుకొని మనం కూడా దాన్ని అనుకరిస్తాం. కాబట్టి వాళ్ళే మన గురువులు. అట్లా వివిధ దశల్లో మనకు వివిధ రూపంలో మనం వాళ్ళని గురువులుగా గుర్తిస్తున్నాం, వాళ్ళని ఆరాధిస్తున్నాం. అయితే విశ్వగురు బసవేశ్వరుని మాత్రం విశ్వగురు అని ఎందుకంటున్నామంటే అతడు అందరికీ ఆదర్శప్రాయుడు. ఆయన జీవితం ఒక తెరిచిన పుస్తకం లాంటిది. అతనికి విశ్వగురు అని మనపూర్వకంగా మనం అతన్ని ఆరాధిస్తున్నాం, కొలుస్తున్నాం. ఇంకెవరు కూడా ఆయనకు సాటి లేరు. నిజంగా గురువు అంటే ఏది పలుకుతాడో అది అనుభవపూర్వకంగా తెలిసిన తర్వాత పలకాలి. దాని ఆచరణలోకి తీసుకుని వచ్చిన తర్వాత దాని సారాన్ని గ్రహించి, అందులో ఉండే మంచితనాన్ని గ్రహించి అన్వయించుకునేవాడే గురువు. ఒక చిన్న ఉదాహరణ దీనికి సంబంధించింది నేను చెప్పి ముగిస్తాను. రామకృష్ణ పరమహంస గురించి మీ అందరికీ తెలిసి ఉంటుంది. రామకృష్ణ పరమహంస దగ్గరికి ఒకరోజు ఒక బామ్మ తన మన్మని వెంట పెట్టుకొని వచ్చింది. అయితే రామకృష్ణ పరమహంస దగ్గరికి వెళ్ళి వారి దర్శనం చేసుకొని ఆ బామ్మ పరమహంస గారితో ఏమని వేడుకుందంటే, నా మన్మడు తీపి అంటే బెల్లం అంటే వదలడు, బెల్లం అంటే రోజు తింటాడు ఇష్టంతో, కానీ బెల్లం తినడం వల్ల ఆయన పండ్లన్నీ కూడా పుచ్చిపోతున్నాయి. కాబట్టి మేము ఎంత చెప్పినా వినడం లేదు గురువుగారు, మీరు అతనికి చెప్తే మీ మాట వింటాడు, మీ మీద అతనికి అపారమైన గౌరవం ఉంది, భక్తి ఉంది, మీరు చెప్తే మీరు కాస్త చెప్పండి అంటే పరమహంస గారు ఏమన్నారంటే, ఈరోజు అది సాధ్యం కాదు, 2 రోజుల తర్వాత రండి. మళ్ళీ 2 రోజుల తర్వాత వెళ్ళింది ఆ బామ్మ మన్నని ఇంట పెట్టుకొని. ఇంకా ఒక 4-5 రోజుల తర్వాత రండి, అప్పుడు నేను ఆయన చెప్తాను. అంటే బామ్మకు ఏంటంటే ఒక అనుమానం వచ్చింది, ఎందుకు ఇట్లా చెప్పుకుంటున్నాడు అనవసరంగా. చిన్నపిల్లవారికి నువ్వు బెల్లం తినక ఆయన చెప్తే సరిపోతుంది కదా, ఎందుకు ఈ రోజు రేపు రా అని చెప్తున్నారు అని శంకించింది పరమహంస గారి మీద. అయితే కొన్ని రోజుల తర్వాత మళ్ళీ వెళ్తే ఇప్పుడు పరమహంస గారు ఏమన్నారంటే, బాబు బెల్లం తినడం మంచిది కాదు, దాని నుంచి పళ్ళు పుచ్చిపోతాయి, తినకూడదు, మానేయాలి, రేపటి నుంచి బెల్లం తినరాదు. సరే గురువు గారు అని అన్నాడు. బామ్మ అనేది, ఏం పరమహంస గారు ఇంత చిన్న విషయం చెప్పేటందుకు మీరు నాకు 15 రోజులు మీ మఠం చుట్టూ తిప్పుకున్నారు, ఆ రోజే చెప్తే సరిపోతుండే కదా అంటే పరమహంస గారు ఏమన్నారంటే, నాకు కూడా బెల్లం అంటే చాలా ఇష్టం, నేను రోజు తింటాను, నేను మానేసి
మానేస్తే దానివల్ల కలిగే ప్రయోజనాలు ఏమిటి, లాభాలు ఏమిటి తెలుసుకొని ఇంకోని బోధించాలి. పుస్తకంలో ఉన్నది చెప్పి చూసి బోధించకూడదు. దాని అనుభవపూర్వకంగా నేను ఆచరించి తెలుసుకున్న తర్వాతనే అది చెప్పాలనే ఉద్దేశంతో నేను ఆ విధంగా అతన్ని ఇట్లా మీకు తిప్పుకున్నాను అని చెప్తే, అంటే చూడండి తూచా తప్ప, అంటే గురువు అంటేనే మనం ఆదర్శంగా తీసుకొని వారి వ్యక్తిత్వాన్ని ఆదర్శంగా తీసుకొని మనం వారిని ఆరాధిస్తాం, వారికి గౌరవిస్తాం. ఆ స్థానంలో ఉన్నవాడే గురువు. తనకు తాను ప్రకటించుకున్నవాడే ఎవరు కూడా గురువు కాదు అనే సత్యాన్ని ఈరోజు మన ఆత్మీయ శరణ బంధువులు పెద్దలు శ్రీ మట్పతి గారు ఎంతో చక్కగా వివరించారు. వారికి చప్పట్ల ద్వారా ధన్యవాదాలు.